ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ. ಇದು ಆಲ್ಮೋಸ್ಟ್ ಲಾಸ್ಟ್ ಸಂಡೇ ವಿಡಿಯೋ ಆಗಿರುತ್ತೆ. ಎಡಿಟ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಮಾರ್ನಿಂಗ್ 3-5 ಆಗಿದೆ. ಇಷ್ಟು ಬೆಳಗ್ಗೆ ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತನಾ, ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ ರೀ ಕಣ್ರಿ. ಯಾಕೆ ಅಂತ ಅಂದರೆ ನಮ್ಮ ಅಪ್ಪಾಜಿ ಅಮ್ಮನ ಡ್ರಾಪ್ ಮಾಡಲಿಕ್ಕೆ ಅವರೆಲ್ಲ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಟ್ರಿಪ್ ಹೊರಟಿದ್ರು. ಹಾಗಾಗಿ ಅವ್ರನ್ನ ಡ್ರಾಪ್ ಮಾಡಬೇಕಿತ್ತು. ಯಾವಾಗಲೂ ನಮ್ಮ ಹಸ್ಬೆಂಡ್ ಅಷ್ಟೇ ಡ್ರಾಪ್ ಮಾಡಿ ಪಿಕಪ್ ಮಾಡ್ಕೊಳ್ತಿದ್ರು. ಬಟ್ ಈ ಸರಿ ಮಕ್ಕಳಿಗೂ ಕೂಡ ಸ್ವಲ್ಪ ಏರ್ಪೋರ್ಟ್ನ ತೋರಿಸ್ಕೊಂಡಂಗೆ ಆಗುತ್ತೆ, ಹಾಗೆ ನಿಮಗೂ ಕೂಡ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು. ಯಾಕೆಂದರೆ ನಾವು ತುಂಬ ವರ್ಷಗಳೇ ಆಗ್ತಾ ಬಂತು, ಎಲ್ಲೂ ಹೋಗಿಲ್ಲ. ಮೊದಲೆಲ್ಲ ಹೋಗಿದ್ವಿ, ಮಕ್ಕಳಾದ್ಮೇಲೆ ಎಲ್ಲೂ ಹೋಗಬೇಕು ಅನ್ನೋ ಫೀಲ್ ಆಗಿರಲಿಲ್ಲ. ಸೊ ಹಂಗಾಗಿ ಮಕ್ಕಳನ್ನ ಕರ್ಕೊಂಡು ಅವರಿಗೂ ಆದಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಪಾರ್ಕಿಂಗ್ ಒಂದು ಕಡೆ ಆದರೆ ಡಿಪಾರ್ಚರೇ ಒಂದು ಕಡೆ ಇರುತ್ತೆ. ಸೊ ಅಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡೋಕ್ಕೆ ತುಂಬ ಡಿಸ್ಟೆನ್ಸು ಇರುತ್ತೆ. ಹಾಗಾಗಿ ಅಲ್ಲಿ ಕಾರ್ಗಳ ಫೆಸಿಲಿಟಿ ಇರುತ್ತೆ, ಹಾಗೆ ನಮಗೆ ಬಸ್ಗಳ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಅಜ್ಜಿ ತಾತನ ಕಳಿಸಿದ್ಮೇಲೆ ನನ್ನ ಮಗ ಸ್ವಲ್ಪ ಬೇಜಾರಾಗಿ ನಿಂತಿದ್ದ. ಯಾಕಂದರೆ ಅವ್ರು ಬಂದು ಒಂದೇ ಆಗಿತ್ತಷ್ಟೇ ಮನೇಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಹೊರಟುಬಿಟ್ರಲ್ಲ, ಬೇಜಾರಾಗಿದ್ದ. ನೋಡಿ, ಈ ಥರ ಬಸ್ಗಳಿರುತ್ತೆ. ನಮ್ಮ ಮಕ್ಕಳಿಗೆ ಟರ್ಮಿನಲ್ 2 ತೋರಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾವು ಬಸ್ ಹತ್ತಿದ್ವಿ. ಟರ್ಮಿನಲ್ 2 ಅಂದರೆ ಏನಪ್ಪ ಅಂತಂದರೆ ಈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರುತ್ತಲ್ಲ ಅದು. ನಾವು ಯಾಕೋ ಗೊತ್ತಿಲ್ಲ, ಬೇರೆ ಕಂಟ್ರಿ ಬೇರೆ ನೇಷನಲ್ಲಿರೋದೆಲ್ಲ ಆಲ್ಮೋಸ್ಟ್ ಮಾತಾಡ್ತಾ ಇರ್ತೀವಿ. ಬಟ್ ನಮ್ಮ ನೇಷನ್ ಮತ್ತು ನಮ್ಮ ಒಂದು ಬೆಂಗಳೂರಲ್ಲಿ ಇರೋವಂಥ ಇಷ್ಟೊಳ್ಳೆ ಫೆಸಿಲಿಟೀಸ್ನ ನಾವು ಮಾತಾಡಲ್ಲ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಬಟ್ ನಾನು ಹೋಗ್ಬಿಟ್ಟು ಏರ್ಪೋರ್ಟಿಗೆ ತುಂಬಾ ವರ್ಷಗಳೇ ಆಗಿತ್ತು. ಈಗ ನನ್ನ ಹಳೆ ಏರ್ಪೋರ್ಟಿಗೂ ಈಗಿಗೂ ತುಂಬಾ ಡಿಫ್ರೆನ್ಸ್ ಇತ್ತು. ಏರ್ಪೋರ್ಟ್ ಮಾತ್ರ ಸಕ್ಕದಾಗಿತ್ತು. 2ನೇ ಅತಿ ದೊಡ್ಡ ಏರ್ಪೋರ್ಟ್ ಅಂತ ನಮ್ಮ ಬೆಂಗಳೂರಲ್ಲಿರೋದು. ತುಂಬ ಜನ ಸಂಚಾರ ಮಾಡುವಂತಹ ಏರ್ಪೋರ್ಟ್ ಆಗಿರುತ್ತೆ. ಅದು ಯಾಕೋ ಗೊತ್ತಿಲ್ಲ, ಇದುವರೆಗೂ ನಾವು ಅದ್ರ ಬಗ್ಗೆ ಮಾತಾಡಲ್ಲ. ಸೊ ನಾವು ಅಲ್ಲಿಂದ ಬೇಗ ಮನೆಗೆ ಹೋಗ್ಬಿಟ್ಟು, ಮನೆಯಿಂದ ನಾವು ಮತ್ತೆ ಒಂದು ಫಂಕ್ಷನ್ ಹೋಗ್ಬಿಟ್ಟು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ನಾವು ಫಂಕ್ಷನ್ಗೆ ಹೊರಟ್ವಿ. ಬಟ್ ಅಲ್ಲಿಂದ ಮನೆಗೆ ಹೋಗೋ ದಾರಿಯಲ್ಲಿ ರಾವ್ ಅವರ ಫೋಟೋವನ್ನು ನೋಡಿ ತುಂಬಾ ಬೇಜಾರಾಯಿತು. ಕಷ್ಟಗಳು ಎಲ್ರಿಗೂ ಬರುತ್ತೆ. ನಾವು ಅಂದ್ಕೊತೀವಿ, ಅಯ್ಯೋ ದೇವ್ರೆ ನನಗೆ ಯಾಕಪ್ಪ ಇಷ್ಟೆಲ್ಲ ಕಷ್ಟಗಳು ಅಂತ. ಕಷ್ಟಗಳು ಬಡವ ಶ್ರೀಮಂತ ಅಂತ ಬರಲ್ಲ. ಸೊ ಹಂಗಾಗಿ ನಾವು ದೇವ್ರ ಹತ್ರ ಯಾವಾಗಲೂ ಕೇಳ್ಕೋಬೇಕು. ಕಷ್ಟಗಳನ್ನ ಕೊಡೋದ್ರ ಜೊತೆಗೆ ಆ ಧೈರ್ಯ, ಎದುರಿಸುವಂತಹ ಧೈರ್ಯ ಕೂಡ ನಮಗೆ ಕೊಡು ತಂದೆ ಅಂತ ಹೇಳಿಬಿಟ್ಟು. ಸೊ ಎಲ್ಲರೂ ಕೂಡ ಅಷ್ಟೇ, ಕಷ್ಟಗಳು ನೋವುಗಳು ಯಾವಾಗಲೂ ಇರುತ್ತೆ. ಬಟ್ ಅದನ್ನು ಎದುರಿಸೋಣ, ಧೈರ್ಯದಿಂದ ಫೇಸ್ ಮಾಡೋಣ ಅಂತ